ತಪ್ಪಾಗುತ್ತೆ. ಸರ್, ಈಗ ಮುಖ್ಯವಾಗಿ ಈ ಲಕ್ಕುಂಡಿ ಭಾಗ ನೋಡೋದಾದರೆ ಅಲ್ಲಿ ಯಾವ ಒಂದು ರಾಜ ಆಳ್ವಿಕೆ ಇತ್ತು ಅಂಥೇಳಿ ನಾವು ಗುರುತಿಸ್ಬೋದು. ಅವ್ರಿಗೆ ಸಂಬಂಧಪಟ್ಟಂಥದ್ದ ಅಥವಾ ಈಗ ಈ ಕುಟುಂಬದವ್ರೇನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ಚಿಹ್ನೆಗಳು ಅಂಥೇಳಿ ಅಂದಾಜಿಸಿ ಹೇಳ್ಬೋದಾ ಅಂತೇಳಿ. ಈಗ ಲಕ್ಕುಂಡಿ ಒಂದು ದೊಡ್ಡ ಕ್ಷೇತ್ರವಾಗಿತ್ತು. ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು ಆಳ್ವಿಕೆಯನ್ನು ನಡೆಸಿದ್ದಾರೆ, ಕಲ್ಯಾಣ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸಿದ್ದಾರೆ, ಹೊಯ್ಸಳರ ಆಳ್ವಿಕೆಯಲ್ಲಿತ್ತು, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಇತ್ತು. ಇದೆಲ್ಲ ಅಲ್ಲಿನ ಶಾಸನಗಳು, ಅಲ್ಲಿನ ವಿಚಾರಗಳಿಂದ ಕಂಡುಬರ್ತದೆ. ಅದು ಅಲ್ಲದೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಲೊಕ್ಕಿಗದ್ಯಾಣ ಅನ್ನುವಂತಹ ಚಿನ್ನದ ಕಾಯಿನ್ಗಳನ್ನು ಮಿಂಟ್ ಮಾಡುವಂತಹ ಒಂದು ಟಂಕಸಾಲೆ ಇತ್ತು. ಅಲ್ಲಿಗೆ ನೀವು ಆ ಊರಿನ ಸಮೃದ್ಧಿ ಎಷ್ಟಿತ್ತು ಅಂತ ಊಹೆ ಮಾಡ್ಕೋಬೋದು. ಸೊ ಹಾಗಾಗಿ ಆ ಊರಿನಲ್ಲಿ ಸಹಜವಾಗಿ ನಾನು ಹೋಗಿದ್ದೀನಿ, ಬೇಕಾದ ಸಲ ಹೋಗಿದ್ದೀನಿ, ಅಲ್ಲಿನ ಮಾನ್ಯುಮೆಂಟ್ಸ್ಗಳನ್ನೆಲ್ಲ ನೋಡಿದ್ದೀನಿ. ಅಲ್ಲಿ ದೊಡ್ಡ ಊರದು, ಅಂದರೆ ಒಂದು ಕಾಲದಲ್ಲಿ ತುಂಬ ವೈಭವಯುತವಾಗಿ ಇದ್ದಂತಹ ಊರು. ಆದರೆ ಈಗ ಸಿಕ್ಕಿರುವಂತಹ ಚಿನ್ನದ ಏನು ನಿಧಿ ಇದೆಯೋ, ನಿಕ್ಷೇಪ ಇದೆಯೋ, ಅದನ್ನು ನಾನು ಹಿಂಗೆ ಫೋಟೋಗಳಲ್ಲಿ ಗಮನಿಸಿದ್ದೀನಿ, ನಾನು ಕಣ್ಣಾರೆ ನಾನು ನೋಡಿಲ್ಲ. ಆದರೂ ಕೂಡ ಅದರ ಮಡಿಕೆ ಮತ್ತು ಅಲ್ಲಿನ ಆಭರಣಗಳು ಸುಮಾರು 100 ವರ್ಷಕ್ಕಿಂತ ಹಳೆಯದಾಗಿದೆ. ಸೊ ಹಾಗಾಗಿ ಅದು ಪಾರಂಪರಿಕ, ಅಂದರೆ ಆ್ಯಂಟಿಕ್ ವ್ಯಾಲ್ಯೂಗೆ ಬಂದ್ಬಿಡುತ್ತದು. ಸೊ ಹಾಗಾಗಿ ಅದು ಆ ಮನೆತನದ್ದು ಸಂಬಂಧಪಟ್ಟಿದ್ದಲ್ಲ ಅಂತ ಕನ್ಫರ್ಮಾಗಿ ಹೇಳ್ಬೋದು. ಅಂದರೆ ಈಗ ಸಿಕ್ಕಿರುವಂಥ ಆ ಒಂದು ಆಭರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೌದು, ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಅವರ ಮನೆತನದ್ದಲ್ಲ. ಒಂದು ವೇಳೆ ಇನ್ನೊಂದಿದೆ, ಕಾನೂನು ಪ್ರಕಾರ ನಿಮ್ಮ ಮನೆತನದ್ದೇ ಆಗಿದ್ದರೂ ಕೂಡ ಭೂಮಿಯ ಒಳಗಡೆ ಸಿಕ್ಕ ನಂತರ ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳುತ್ತೆ. ಜಿಲ್ಲಾಧಿಕಾರಿಗಳು ಒಂದು ನೋಟಿಸ್ ಹೊರಡಿಸ್ಬೇಕು, ಇದು ಯಾರಿಗಾದರೂ ಸಂಬಂಧಪಟ್ಟಿದೆಯೇ ಅಂತ ಹೊರಡಿಸ್ಬೇಕು. ಆಗ ನೀವು 3 ತಿಂಗಳ ಒಳಗಾಗಿ ನಿಮ್ಮ ಪುರಾವೆಗಳನ್ನು ತಗೊಂಡು, ಸುಮ್ಮನೆ ಹೋಗಿ ನಂದು ಅಂತ ಕ್ಲೇಮ್ ಮಾಡೋಕ್ಕಾಗಲ್ಲ, ಇದು ಯಾಕೆ ನನ್ನದು ಅನ್ನೋದಕ್ಕೆ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ತಗೊಂಡೋಗಿ ಜಿಲ್ಲಾಧಿಕಾರಿ ಮುಂದೆ ವಾದ ಮಾಡಬೇಕು. ಅವರು ಅದನ್ನು ಅಂಗೀಕಾರ ಮಾಡಿದ್ರೆ ನಿಮಗೆ ಅದು ಸಿಗ್ಬೋದು. ಇಲ್ಲದೆ ಹೋದರೆ ಭಾರತ ಸರ್ಕಾರದ 1878ರ ಟ್ರೆಷರ್ ಟ್ರೋವ್ ಆ್ಯಕ್ಟ್ ಪ್ರಕಾರ ಅದು ಕರ್ನಾಟಕ ಸರ್ಕಾರಕ್ಕೆ ಸೇರುತ್ತೆ. ಅಂದರೆ ದಕ್ಷಿಣ ಭಾರತ ಅಂತ ಅಂದ ತಕ್ಷಣ ನಮಗೆ ಈಗ ಕೇರಳ ಇರ್ಬೋದು, ಕರ್ನಾಟಕ, ತಮಿಳುನಾಡು ಈ ಭಾಗಗಳನ್ನ ನೋಡ್ಬೋದು. ಹೆಚ್ಚಿನದಾಗಿ ಈ ಚಿನ್ನಾಭರಣಗಳನ್ನು ಸೇರಿನಲ್ಲೇ ಅಳಿತಾಯಿದ್ರು, ಮಾರಾಟ ಮಾಡ್ತಾಯಿದ್ರು, ಈ ಥರದ ಇತಿಹಾಸವನ್ನು ನಾವು ನೋಡ್ತೀವಿ. ಹೀಗಾಗಿ ಲಕ್ಕುಂಡಿ ಅದೇ ಭಾಗದಲ್ಲಿರುವಂಥ ಒಂದು ಹಿನ್ನೆಲೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು. ಇಲ್ಲ, ಖಂಡಿತ. ಇವಾಗ ಭಾರತವೇ ಅತ್ಯಂತ ಸಮೃದ್ಧವಾಗಿತ್ತು. ಈಗ ಬೇರೆ ದೇಶದಿಂದ ಅರಬ್ಬರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಏನು? ಶಕರ್ ಯಾಕೆ ದಾಳಿ ಮಾಡಿದ್ರು, ಹೂಣೂರು ಯಾಕೆ ದಾಳಿ ಮಾಡಿದ್ರು? ಇವರೆಲ್ಲ ದಾಳಿ ಮಾಡಿದ್ದೇ ಭಾರತದ ಸಮೃದ್ಧಿಯನ್ನು ನೋಡಿ ಇಲ್ಲಿನ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ. ನಂತರ ಕಾಲದಲ್ಲಿ ಅದು ಧರ್ಮದ ವಿಚಾರದಲ್ಲಿ, ಧರ್ಮಾಂಧತೆಯ ವಿಚಾರದಲ್ಲೂ ಕೂಡ ಯುದ್ಧಗಳಾಗಿ ಪರಿಗಣಿಸಿತು, ಅಂದರೆ ಆಮೇಲೆ ಕನ್ವರ್ಟ್ ಆಯಿತು. ಆದರೆ ದಕ್ಷಿಣ ಭಾರತಕ್ಕೆ ಇಷ್ಟು ದಾಳಿಗಳು ಆಗದೇ ಇರೋ ಹಾಗೆ ವಿಜಯನಗರ ಸಾಮ್ರಾಜ್ಯ ತಡೀತು ಅವ್ರನ್ನೆಲ್ಲ. ಆ ಎಲ್ಲ ಯುದ್ಧಗಳನ್ನು ತಡೀತು, ಅವರ ದಾಳಿಗಳನ್ನು ತಡೀತು. ಸೊ ಆ ಸಂದರ್ಭದಲ್ಲಿ ಉತ್ತರ ಭಾರತಕ್ಕೆ ಆದಷ್ಟು ಹಾನಿ ನಮ್ಮ ದಕ್ಷಿಣ ಭಾರತಕ್ಕೆ ಆಗಲಿಲ್ಲ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಈ ಸಂಪತ್ತುಗಳು ಇನ್ನೂ ಉಳಿದು ಬಂದಿದೆ. ನಮ್ಮ ಭಾರತೀಯ ಭೂಭಾಗದಲ್ಲಿ, ದಕ್ಷಿಣ ಭಾರತದ ಭೂಭಾಗದಲ್ಲಿ ಇನ್ನೂ ಸಂಪತ್ತು ಇದೇ ಥರ ಇರ್ಬೋದು ಒಳಗಡೆ. ಆದರೆ ಅದನ್ನು ಕಾನೂನು ಬಾಹ್ಯವಾಗಿ ಹುಡುಕೋದಾಗಲಿ ಅದರ ಬಗ್ಗೆ ಚರ್ಚೆ ಮಾಡೋದಾಗಲಿ ತಪ್ಪಾಗುತ್ತೆ.